ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಸ್ವಲ್ಪ ಲಾಂಗ್ ವಿಡಿಯೋನೇ ಆಗಿದೆ ಅಂತ ಅನ್ಕೊತೀನಿ. ಇರೋದ್ರಲ್ಲಿ ಪರವಾಗಿಲ್ಲ ಅಂತ, ಮ್ಯಾನೇಜಬಲ್ ಅಂತ ಅನ್ಕೊತೀನಿ. ಸೊ ನಾನಿದು ಬೆಳಿಗ್ಗೆ 6:30ಗೆ ಎದ್ದಿದ್ದು. 6:30ಗೆ ಎದ್ದಾಗಿಂದನೂ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನದವರೆಗೂ ತೋರಿಸ್ತಾ ಇದ್ದೀನಿ. ನಾಟ್ ಕಂಪ್ಲೀಟ್ ಡೇನೇ ತೋರಿಸ್ತಾ ಇರೋದು, ಬರೀ ಮಧ್ಯಾಹ್ನದವರೆಗೂ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ಬೆಳಿಗ್ಗೆ 6:30 ಹಂಗೆ ಎದ್ದು ಮಾಮೂಲಿ ರೊಟೀನ್ ಎಲ್ಲ ಇರುತ್ತಲ್ಲ ಅದು ಮಾಡ್ಕೊತೀನಿ. ಇನ್ಫ್ಯಾಕ್ಟ್ ನನ್ನ ಮಗಳು ಕೂಡ ಅದೇ ಟೈಮಲ್ಲೇ ಎದ್ಬಿಟ್ಲು. ಸೊ ಅವಳಿಗೆ ಮಲಗಿಸ್ಬಿಟ್ಟು ಹಾಲು ಕುಡಿಸಿ, ಅವಳಿಗೆ ನೋಡಿ ಫ್ರೆಂಡ್ಸ್, ಇದೇ ರೀತಿ ಒಂದು ಇದನ್ನು ಹಾಕಿಬಿಟ್ಟು ಅಲ್ಲೇ ಹಾಲು ಕುಡಿಬೇಕು. ಟಿ ವಿ ಮುಂದೆ ಕುತ್ಕೊಂಡು ಮಲ್ಕೊಂಡು ಅವಳು ಹಾಲು ಕುಡಿಬೇಕು. ಇನ್ನು ಅವಳು ಇದಕ್ಕೋದ್ರೂ ಫೀಡಿಂಗ್ ಬಾಟಲ್ನ ಬಿಟ್ಟಿಲ್ಲ ಫ್ರೆಂಡ್ಸ್. ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಫೀಡಿಂಗ್ ಬಾಟಲ್ನ ಬಿಡಿಸೋದಕ್ಕೆ, ಬಟ್ ಬಿಡೋಕ್ಕಾಗ್ತಾನೇ ಇಲ್ಲ ಅವಳಿಗೆ. ಸೊ ಇದು ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಂದು ನೀರು ಕುಡಿತೀನಲ್ಲ, ಬಿಸಿನೀರನ್ನ, ಅದನ್ನು ಮಾಡ್ಕೊತಾ ಇದ್ದೀನಿ ನಾನು. ಯೂಶ್ವಲಾಗಿ ನಾನು ಬೆಳಿಗ್ಗೆ ಹೊತ್ತು 1 ಗ್ಲಾಸ್ ಅಷ್ಟೇ ಬಿಸಿನೀರು ಕುಡಿಯೋದು, ಬಟ್ ಅದು ಟಾಕ್ಸಿಕ್ ಇರುತ್ತಲ್ಲ, ಬಾಡಿಲಿರೋ ಟಾಕ್ಸಿಕ್ ಎಲ್ಲನೂ ರಿಮೂವ್ ಮಾಡುತ್ತೆ ಅಂತ ನಾನು ಕುಡಿತೀನಿ. ಕೆಲವೊಂದು ಸತಿ ಅದಕ್ಕೆ ಹನಿ ಆ್ಯಡ್ ಮಾಡ್ಕೊತೀನಿ, ಕೆಲವೊಂದು ಸತಿ ಇದು ಜೇನುತುಪ್ಪ, ಜೇನುತುಪ್ಪ ಹೇಳಿದೆ ಅಲ್ವಾ, ಇದು ಲೆಮನ್ನ ಆ್ಯಡ್ ಮಾಡ್ಕೊತೀನಿ, ಹಾಗೇ ಕುಡಿತಾ ಇರ್ತೀನಿ. ಕೆಲವೊಂದು ಸತಿ ಬೇರೆ ಬೇರೆ ಥರನೇ ಮಾಡಿಕೊಂಡು, ಅಂದರೆ ಒಂಚೂರು ಬಿಸಿನೀರಿಗೆ ಬೇರೆ ಬೇರೆ ಥರನೇ ಆ್ಯಡ್ ಮಾಡ್ಕೊತ ಕುಡಿತೀನಿ. ಇವತ್ತು ನಾನು ಸ್ಪೆಷಲ್ ಡೇ ಆಗಿರೋದ್ರಿಂದ ನಾನು ಉಸ್ಲಿ ಮಾಡ್ತಾಯಿದ್ದೀನಿ. ಉಸ್ಲಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಟಿದ್ದೀನಿ ನೋಡಿ. ಇದು ಏನು ಮೆಂತ್ಯ ಕಾಳು ಕ್ರಷ್ ಮಾಡಿರೋ ಅಂಥದ್ದು, ಅದು ಇದು ಇದರಲ್ಲಿ ಕೀ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇವಾಗ ನಾನು ಮಾಮೂಲಿ ಒಗ್ಗರಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಇತ್ತಲ್ಲ, ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಜಜ್ಜಿಗೆ ಬೇಕಾದರೂ ಹಾಕ್ಕೋಬೋದು. ನಾನು ಇದೆಲ್ಲ ಒಗ್ಗರಣೆಗಳು ಹಾಕ್ಕೊಂಡು ಆಮೇಲೆ ನಾನು ಅದನ್ನು ಅಂದರೆ ಮೆಂತ್ಯ ಕಾಳನ್ನ ಹಾಕ್ಕೊತೀನಿ. ಮೆಂತ್ಯ ಕಾಳಿಂದ ಕ್ರಷ್ ಮಾಡಿರೋ ಅಂಥದ್ದು, ಲೈಟಾಗಿ ಕ್ರಷ್ ಮಾಡಿರೋ ಅಂಥದ್ದು ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ನಲ್ಲ, ಆ ರೀತಿ ನೋಡಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ನಾನೇ ಮಾಡಿಕೊಂಡು ಹಾಕ್ಕೊತಾ ಇರೋದು. ಇದು ಸ್ವಲ್ಪ ಏನಾಗಬೇಕು, ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಮಾಡಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು ನೋಡಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾಡಬೇಕು, ಅಂದರೆ ಒಂದು 5 ಮಿನಿಟ್ಸ್ ಆದರೆ ಸಾಕು. ಈ ಕಾಳಿನ ಮೇಲೇ ನಾವು ಮೆಂತ್ಯ ಪುಡಿನ ಹಾಕ್ಕೋಬೇಕು. ಆ ಮೆಂತ್ಯ ಪುಡಿ ಇಲ್ಲ ಅಂತಂದರೆ ಮೆಂತ್ಯ ಸೊಪ್ಪು ಅರ್ಧ ಕಟ್ಟು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು, ಸೇಮ್ ಟೇಸ್ಟೇ ಬರುತ್ತೆ. ಇದರಲ್ಲಿ ಇದೆ ಕೀ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿಬಿಟ್ಟು ಒಂದು 3 ವಿಷಲ್ ಕೂಗಿಸಿದ್ರೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾಗಿರೋ ಅಂಥ ಅಡುಗೆ. ಸೊ ನನ್ನ ಅಡುಗೆನ ನನ್ನಿಷ್ಟ ಬಂದಿದ್ದು ನಾನೇ ನನ್ನ ದಿನದಲ್ಲೇ ಮಾಡ್ಕೋಬೇಕು. ಲಾಸ್ಟಿಗೆ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿರೋದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಇದಕ್ಕೆ ನಾನು ದೋಸೆ ಮಾಡಿದ್ದೆ, ಚಪಾತಿ ಪೂರಿ ಏನು ಬೇಕಾದ್ರೂ ಮಾಡ್ಕೋಬೋದು. ನನಗಿಷ್ಟ ಅಂದರೆ ದೋಸೆನೇ ಮಾಡಿದ್ದೆ. ಸೊ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ಅದಾದಮೇಲೆ ನನಗೆ ಓದ್ಸತಿನೇ ನಾನು ತೋರಿಸಿದೆ ನಿಮಗೆ, ನಾನು ಜಾಮೂನ್ ಅಂದರೆ ನಂಗೆ ತುಂಬ ಇಷ್ಟ ಅಂತ. ಇವತ್ತು ಕೂಡ ಅಷ್ಟೇ ನಾನು ಜಾಮೂನ್ ಮಾಡ್ಕೊಂಡಿದ್ದೀನಿ. ಸೊ ದೊಡ್ಡ ಪ್ಯಾಕೆಟಲ್ಲೇ ಮಾಡ್ತಾಯಿದ್ದೀನಿ, ಅಂದರೆ 1 ಬೈ 1 ಗೆಟ್ 1 ಫ್ರೀ ಅಂತ ಬರುತ್ತಲ್ಲ, ಅದೇ ಪ್ಯಾಕೆಟಲ್ಲೇ ಮಾಡ್ತಾಯಿದ್ದೀನಿ. ಸೊ 2 ಪ್ಯಾಕೆಟ್ನೂ ಯೂಸ್ ಮಾಡಿಕೊಂಡು ಅಟ್ ಎ ಟೈಮೇ ಮಾಡಿಬಿಡ್ತಾಯಿದ್ದೀನಿ. ಸೊ ಯಾಕಂದರೆ ಇಲ್ಲಿ ನಮಗೆ ಬೇಕು, ಮತ್ತು ಅಕ್ಕಪಕ್ಕದ ಮನೆಯವ್ರಿಗೂ ಸ್ವಲ್ಪ ಕೊಟ್ಟೆ, ನಂದು ಬರ್ಡೇ ಅಂತ ಸ್ಪೆಷಲ್ ಅಂತ ಕೊಟ್ಟಿದ್ದೀನಿ. ಸೊ ಅದರಿಂದ ಎಲ್ಲರಿಗೂ ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಇದು ಉಸ್ಲಿ ಮಾಡಿದ್ವಲ್ಲ, ಅವರೆಕಾಳು ಉಸ್ಲಿ, ನನಗೆ ಅದು ತುಂಬ ಅಂದರೆ ತುಂಬ ಇಷ್ಟ. ಅದು ಆ್ಯಕ್ಚುಲಿ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ಚೈಲ್ಡ್ಹುಡ್ಡಿಂದಾಗಿಂದನೂ, ನಾನು ಚೈಲ್ಡ್ ಆಗಿದ್ದಾಗಿಂದನೂ, ಕಿಡ್ ಆಗಿರೋದ್ರಿಂದನೂ ನನಗೆ ಫೇವ್ರೇಟು. ಅದ್ರ ಜೊತೆ ಪೂರಿ ಅಂದರೆ ನಂಗೆ ತುಂಬ ಇಷ್ಟ. ನಮ್ಮ ಮನೇಲೂ ಕೂಡ ಮಾಡ್ತಾಯಿದ್ವಿ, ಅಂದರೆ ನಮ್ಮ ಅಮ್ಮವ್ರ ಮನೇಲಿ. ನಮ್ಮ ಅಜ್ಜಿ ಮನೇಲಿ ತುಂಬ ಅಂದರೆ ತುಂಬಾ ಜಾಸ್ತಿ ಮಾಡ್ತಾಯಿದ್ವಿ. ಏನಿಲ್ಲ ಅಂದರೂ 2ರಿಂದ 3 ತೂಕ ಅವರೆಕಾಳಲ್ಲಿ ಮಾಡ್ತಾಯಿದ್ದಿದ್ದು ನಮಗೆ ಈ ಥರ ಡಿಶಸ್ನೆಲ್ಲನೂ. ಎಕ್ಸ್ಟ್ರೀಮಾಗಿ ನಾವು ಬೇಕಾದ್ರೆ ಇಡೀ 3 ಟೈಮು ಅದೇ ಕೊಡು, ವಾರ ಎಲ್ಲ ಅದೇ ಇಡು, ಅದೇ ತಿಂತಾಯಿದ್ವಿ. ಅಷ್ಟು ನಮಗೆ ಫಾಂಡ್ ಒಂಥರ ಉಸ್ಲಿ ಅಂತ ಅಂದರೆ. ಎಷ್ಟು ನಾವಿವಾಗ ಚಿಕ್ಕದ್ರಲ್ಲಿ ಮಾಡಿಕೊಂಡು 1/4 kg ಅರ್ಧ kgದಲ್ಲಿ ಮಾಡಿಕೊಂಡ್ರೆ ಇಷ್ಟೇ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಅವಾಗ ಜಾಸ್ತಿ ಮಾಡ್ಕೊತಾ ಇದ್ವಿ.
ಅದು ನಮಗೆ ತುಂಬಾ ಇಷ್ಟ ಕೊಡುತ್ತೆ. ಇವಾಗ್ಲೂ ಅದು ಚೈಲ್ಡ್ಹುಡ್ ಮೆಮೊರೀಸ್ಗೆಲ್ಲ ನಾನು ಮತ್ತೆ ಹೋಗಿ ಬರಬೇಕು ಅಂತ ಅನಿಸುತ್ತೆ, ಅಷ್ಟು ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇವಾಗ ಒಂದು ಕಡೆ ಎಲ್ಲ ಜಾಮೂನಿಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಮಾರ್ನಿಂಗೇ ಪ್ರಿಪೇರ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಆಗ್ಲಗ್ಲ ಯಾರು ಅಡುಗೆ ಮನೆ ಒಳಗೆ ಹೋಗೋದು ಅಂತ ನೋಡಿದ್ರಲ್ಲ, ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಬೇರೆ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ಮುಂಚೆನೇ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ಅದ್ರ ಜೊತೆ ದೋಸೆ ಕೂಡ ಮಾಡ್ಕೊತಾ ಇದ್ದೀನಿ. ತಡಿ ಫಸ್ಟು ಇದೊಂದು ದೋಸೆ ಹಾಕಿ ನೀನು ಕೊಡ್ತೀನಿ. ಆಮೇಲೆ ಕೂಡ ತಿನ್ನೋಣ. ದೋಸೆ 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 ಅಮ್ಮಿಂದೇನು ಯಾವ ಕಲ ಇದು? ಯಾವ ಕಲ ಇದು? ಎದ್ದು ಕಲರ್. ನಾ ಬೇಸಿಕಾಯಿ ಓದ್ತೀನಿ ಮಂಟಿ. ನೋಡು ಅವಾಗಂತ ಅಂದರೆ ನಮ್ಮ ಚೈಲ್ಡ್ಹುಡ್ಡಲ್ಲೆಲ್ಲನೂ ನಮ್ಮ ಅಮ್ಮ ಮಾಡಿಕೊಡೋರು. ಇದೆಲ್ಲ ಕಸ ಗಿಸ ಅಡುಗೆ ತಿಂಡಿ ಎಲ್ಲ ಇದೆಯಲ್ಲ ಏನೂ ಇರಲಿಲ್ಲ ಫ್ರೆಂಡ್ಸ್. ಜಸ್ಟ್ ನಾವು ಡೈರೆಕ್ಟ್ ಎದ್ದಿದ ತಕ್ಷಣ ಬೇಕಪ್ ಆಗಿದ ತಕ್ಷಣ ಡೈರೆಕ್ಟ್ ಹೋಗ್ತಾ ಇರೋದೆ ಸ್ನಾನಕ್ಕೆ, ಹೋಗ್ತಾ ಇರೋದು ಬರ್ತಾ ಇರೋದು, ಬಂದಿದ ತಕ್ಷಣ ಎಲ್ಲ ಮುಗಿಸಿರೋರು. ಅಂದರೆ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮುಗಿಸಿರೋರು. ನಾವು ಡೈರೆಕ್ಟಾಗಿ ಹೋಗಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಡತ್ತೆ ಅಷ್ಟೇ. ಒಂದು ಇದು ಕಾಯಿ ಬಾಳೆಹಣ್ಣೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗೋದಷ್ಟೇ, ಅರ್ಚನೆ ಎಲ್ಲ ಮಾಡಿಸ್ಕೊಂಬರೋದು. ಬಟ್ ಇವಾಗ ಮಾತ್ರ ಪ್ರತಿ ಒಂದೂ ನಾವೇ ಮಾಡಬೇಕು. ನಾನು ನಮ್ಮ ಮನೆಯವ್ರಿಗೆ ಹೇಳೇಬಿಟ್ಟೆ, ಪ್ರತಿಯೊಂದನ್ನು ನಾವೇ ಮಾಡ್ಕೊಂಡು ನಾವೇ ಹೋದರೆ ಏನು ಬಂತು ಪ್ರಯೋಜನ? ನಮ್ಗೆ ಒಂದು ದಿನನಾದ್ರೂ ಆರಾಮಾಗಿ ಇರೋದು ಬೇಡವಾ ನಾವು ಅಂತ ಹೇಳಿದೆ. ಸೊ ಅದಕ್ಕೆ ಅವ್ರು ಏನೂ ಮಾತಾಡಲೇ ಇಲ್ಲ, ಸೈಲೆಂಟಾಗಿದ್ದರು. ಯಾಕೆ ಅಂತಂದರೆ ಅದು ನಾವೇ ಮಾಡ್ಕೋಬೇಕಾಗಿರೋದು ಕೆಲಸ. ನಮ್ಮನೆ ಆದಮೇಲೆ ನಾವೇ ಮಾಡ್ಕೋಬೇಕಲ್ಲ ಅಂತ ಒಂದು ಇದು. ಬಟ್ ಆವಾಗಲೇ ಒಂಥರ ಚೆನ್ನಾಗಿತ್ತು ಅನ್ನೋ ಥರ ಅನಿಸ್ತು ನನ್ನ ಲೈಫು. ಯಾಕಂದರೆ ಕೆಲಸ ಮಾಡಿಬಿಟ್ಟು ನಾನು ಹೋಗ್ಬೇಕಾಗಿ ಎಲ್ಲ ಸೆಕೆ ಎಲ್ಲ ಬಂದಿರುತ್ತೆ. ಆವಾಗ ನಾವು ಸ್ನಾನಕ್ಕೆ ಹೋಗಬೇಕು. ಆವಾಗ ಸೆಕೆನೂ ಬರ್ತಿಲ್ಲ, ಏನೂ ಬರ್ತಿರ್ಲಿಲ್ಲ, ಆರಾಮಾಗಿ ಹೋಗ್ಬೋದಾಗಿತ್ತು. ಮತ್ತು ಇವಾಗೆಲ್ಲ ಮಕ್ಕಳು ಜವಾಬ್ದಾರಿಗಳೆಲ್ಲ ಸಿಕ್ಬಿಟ್ಟಿದ್ದಾವೆ. ಇವ್ರದ್ದೆಲ್ಲ ನಿಭಾಯಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು. ವೀಕ್ ಡೇದಲ್ಲಿ ಬಂದಿರೋದ್ರಿಂದ ನನ್ನ ಬರ್ಡೇ ಅವ್ರನ್ನೆಲ್ಲ ನಿಭಾಯಿಸ್ಬೇಕು. ಸೊ ಅದರಿಂದ ನೋಡಿ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಎಲ್ಲ ಮಾಡಬೇಕು, ನಾವೇ ಹೋಗಬೇಕು. ಇವಾಗ ಇದು ಸ್ನಾನಕ್ಕೆ ಹೋಗೋಣ ಬನ್ನಿ. ಸ್ನಾನಕ್ಕೆ ಬಂದಿದ್ದೀನಿ. ಸೊ ಸ್ನಾನದಲ್ಲಿ ಗೀಝರ್ ಅಂದರೆ ಸ್ನಾನದ ಮನೇಲಿ ಗೀಝರ್ ಹಾಕ್ಸ್ಕೊಂಡಿದ್ದೀವಿ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ನಮಗೆ ಈ ಥಂಡಿ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟು ಇದೊಂದು ಚೂರು ಆನ್ ಮಾಡೋಣ. ನಾವು ಹಾಟ್ ಹಾಕಿಸ್ಕೊಂಡ್ವಿ, ಇನ್ಸ್ಟಂಟ್ ಗೀಝರ್ ಅಂತ ಇರುತ್ತಲ್ಲ. ಸೊ ಇದು ಈ ರೆಡ್ ಕಲರ್ ಬಂದು ಎಕ್ಸ್ಟ್ರಾ ಪೈಪ್ ತೊಗೊಂಡಿರೋದು ನಾವೇನೆ ಹಾರ್ಡ್ವೇರ್ ಶಾಪಲ್ಲಿ. ಸೊ ನೋಡಿ ಈ ಥರ ಸಣ್ಣ ಬರ್ಸ್ಬೇಕು ಫಸ್ಟು, ಅದಾದಮೇಲೆ ಆನ್ ಮಾಡಬೇಕು. ನೋಡಿ ಆನ್ ಆಗಿದ್ರೆ ಈ ಥರ ಇಂಡಿಕೇಶನ್ ಬರುತ್ತೆ ಗ್ರೀನ್ ಕಲರು. ಸೊ ಪ್ಲಗ್ ಇಲ್ಲಿದೆ. ಆ್ಯಕ್ಚುಲಿ ಈ ವೈರ್ ಬಂದು ಸ್ಟಾರ್ಟಿಂಗ್ ಇದ್ದಿದ್ದು ಇಷ್ಟೇ ಬರ್ತಿದ್ದಿದ್ದು ವೈರು, ಇಲ್ಲಿವರೆಗೂ ಬರ್ತಾ ಇರಲಿಲ್ಲ, ಪ್ಲಗ್ಗೆ ಹಾಕೋಷ್ಟು ಬರ್ತಿರ್ಲಿಲ್ಲ. ಮತ್ತು ಇದು ಎಕ್ಸ್ಟ್ರಾ ವೈರ್ನ ಹಾಕಿಸ್ಕೊಂಡು ನಾವು ಹಾಕಿಸ್ಕೊಳ್ಬೇಕಾಗಿತ್ತು. ಈಗ 10 ಸೆಕೆಂಡ್ಸ್ ಅಷ್ಟರಲ್ಲಿ ಬಂದುಬಿಡುತ್ತೆ. ಸೊ ಇವಾಗ ಅದು ಬರ್ತಾ ಇದೆ. ಈಗ ಬಿಸಿನೀರು ಬರ್ತಾ ಇದೆ ನೋಡಿ, ಬಿಸಿನೀರು ಬರ್ತಾ ಇದೆ. ಇವಾಗ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಟೋನ್ ಮಾಡ್ಕೊಳ್ಳೋಣ. ಇಲ್ಲಿ ಅಂದರೆ ಸಣ್ಣ ಬಿಟ್ಕೊಂಡಷ್ಟು ಸ್ವಲ್ಪ ಬಿಸಿನೀರು ಜಾಸ್ತಿ ಬರುತ್ತೆ, ಸಣ್ಣ ಬಿಟ್ಕೊಂಡಷ್ಟು ಬಿಸಿನೀರು ಜಾಸ್ತಿ ಬರುತ್ತೆ. ತೋರಿಸ್ತೇನೆ. ಅಂದರೆ ಇದು ಒಂದು 5 ಮಿನಿಟ್ಸ್ ಮುಂಚೆನೇ ಹಾಕ್ಕೊಟ್ರೆ ಈಗ ಮೀಡಿಯಮ್ ಬಿಸಿ ಬರ್ತಾ ಇದೆ. ನಾವು ಸ್ನಾನ ಮಾಡ್ಕೊತೀವಲ್ಲ ಅಷ್ಟು ಬರ್ತಾ ಇದೆ. ಇವಾಗ ಇದನ್ನು ಬಕೆಟ್ ಒಳಗೆ ಹಾಕ್ಕೊಡೋಣ, ಆವಾಗ ಚೆನ್ನಾಗಿ ಬರುತ್ತೆ. ಸೊ ಈ ಬಕೆಟ್ ಫುಲ್ ಅಂದರೆ ಒಂದು ಅರ್ಧ ಮುಕ್ಕಾಲು ತುಂಬೋವರೆಗೂ ಹಾಗೇ ಇರಬೇಕು. ಅದಾದಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇದು ನಮಗೆ ಸೋಲಾರ್ ಕಾಯಲ್ವಲ್ಲ, ಆ ಟೈಮಲ್ಲಿ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನೋಡಿ ಈ ಥರ ಸೌಂಡ್ ಬರ್ತಾ ಇದೆ ನೋಡಿ, ಆವಾಗ ಒಂಚೂರು ಜಾಸ್ತಿ ಮಾಡ್ಕೋಬೇಕು, ಆವಾಗ ಕ್ಲೀನಾಗಿ ಆಗುತ್ತೆ. ಬಾ ಮಗ್ಳ, ಇದೊಂದು ಸ್ವಲ್ಪ ತುಂಬಲಿ.
ಬಿಡಮ್ಮ ಅದು ಬಿಸಿ ಆಯ್ತಾ? ಬರ್ತಾ ಇದೆ ಈಗ. ಏನ್ ತೋರಿಸ್ಬೇಕು? ಓವರ್ ಆಲ್ ಈ ಥರ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಮಳೆಗಳೆಲ್ಲ ಮುಂಚೆನೇ ಇತ್ತು, ಸುಮ್ಮನೆ ತಗ್ಲಾಕೊಂಡಿರೋದಷ್ಟೇನೆ. ಇದು ಇವಾಗ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈಗ ಸದ್ಯಕ್ಕೆ ಅಪ್ಡೇಟ್ ಆಗಿರೋದು ಇದು ಫ್ರೆಂಡ್ಸ್. ಇದು 1 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಎಷ್ಟು 1700 ಏನೋ. ಬಟ್ ಇದೆಲ್ಲ ಅದು ಏನು ಇದು ರೆಡ್ ಕಲರ್ ಪೈಪ್ ಎಕ್ಸ್ಟ್ರಾ ತಂದಿರೋದು, ಮತ್ತು ಅದು ಪ್ಲಗ್ಗಿಂದು ವೈರು ಅದಕ್ಕೆ 200, ಹಾಕೋನಿಗೆ 200, ಅದೆಲ್ಲ ಸೇರಿಸಿ ಹತ್ತತ್ರ 3000ವರೆಗೂ ಬಂದುಬಿಡ್ತು ಫ್ರೆಂಡ್ಸ್. ಇದು ಅದಕ್ಕೆ 200, ಇದಕ್ಕೆ 100, ಮತ್ತು ಈ ಪ್ಲಗ್ ಇದು ಬೇರೆ ಹೋಗಿತ್ತು, ತೋರಿಸ್ತೀನಿ ರೀ. ಇದು ಬೇರೆ ಹೋಗಿತ್ತು. ಇವಾಗ ಇದನ್ನ ಹೊಸದು ತೊಗೊಂಬಂದು ಇದು 200 ಅಂತೆ, ಹಾಕೋನಿಗೆ 200. ಇದೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಮನೇನೆ ಆಯಿತು ಫ್ರೆಂಡ್ಸ್. ಸ್ನಾನ ಎಲ್ಲ ಮಾಡ್ಕೊಬಂದು ಇವಾಗ ತಲೆ ಒರೆಸ್ಕೊತಾ ಇದ್ದೀವಿ. ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ನಾವು ಇವಾಗ ಥಂಡಿ ಆಗಿರೋದ್ರಿಂದ ಸೋಲಾರಲ್ಲೂ ನೀರು ಕಾಯಲ್ಲ, ಸೊ ಗೀಸರ್ ನಮಗೆ ಬೇಕೇ ಬೇಕಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ ಅಂತ ಡ್ರೈಯರಲ್ಲಿ ಡ್ರೈ ಮಾಡ್ಕೊತಿದ್ವಿ ಫ್ರೆಂಡ್ಸ್. ಡ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮೇಕಪ್ ಎಲ್ಲ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಪೂಜೆ ಮಾಡೋದಕ್ಕೆ ಅಂತ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ಪರಬ್ರಹ್ಮಃ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಪತಿ ಸ್ವಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ಜಗದಾಂಬ ರೇಣುಕೆ ನಮೋಸ್ತುತೆ. ಸವದತ್ತಿ ಯಲ್ಲಮ್ಮ ಆಹ್ವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅಬ್ಬುದ್ನಳ್ಳಿ ಯಲ್ಲಮ್ಮ ತಾಯಿ ಆಹ್ವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು. ಗಂಗೆ ಆಹ್ವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. मनोजवं मार्तुल्य वेगं जितेन्द्रियं बुद्धिमतां वरिष्ठं वातात्मजं वानरयुधं मुख्यं श्रीरामदूतं शिरसा नमामि. मारुति स्वामी आवाहयामि स्थापयामि पूजयामि. गौरी नारायणी नमोस्तुते. पार्वती देवी आवाहयामि स्थापयामि पूजयामि. नमस्तेस्तु महामाये श्रीपीठे सुरपूजिते शंखचक्र गदास्ते महालक्ष्मी नमोस्तुते. महालक्ष्मी आवाहयामि स्थापयामि पूजयामि.
ಚಾಮುಂಡೇಶ್ವರಿ ತಾಯಿ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಶಿವ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಸತ್ಯಧರ್ಮರತಾಯ ಚ ಬಲಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಘವೇಂದ್ರ ಸ್ವಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇವಾಗ ಹಾಂ ಮಾದೇಶಣ್ಣ ನನ್ನ ಹೆಂಡ್ತಿ ಹಂಗೆ ರೀ. ದೇವಸ್ಥಾನದಿಂದ ಬಂದಾದಮೇಲೆ ಕಂಫರ್ಟಬಲ್ ಆಗಿರೋ ಅಂಥ ಬಟ್ಟೆ ಹಾಕ್ಕೊಂಡು ತಿಂಡಿ ತಿಂದು ಸ್ವಲ್ಪ ಇದನ್ನು ಏನು ಸ್ವೀಟ್ ಎಲ್ಲ ಮಾಡಿರೋದೆಲ್ಲ ತಿಂದುಬಿಟ್ಟು ಬಂದೆ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.